ಸರಿ, ಸ್ವಲ್ಪ ಅವಳಿಗೆ ಫೋನ್ ಕೊಡಿ, ನಾನು ಬೈಬೇಕು. ಇಲ್ಲೇ ಅಂದ್ರೆ ಸದ್ಯಕ್ಕೆ ಮನೇಲಿಲ್ಲ ಅಮ್ಮ. ಇವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ರಾಧಿಕಾ ಮನೆಗೆ ಬಂದ ತಕ್ಷಣ ನಿಮಗೆ ಫೋನ್ ಮಾಡಿಸ್ತೀನಿ, ಸರಿನಾ? ಬೇಗ ಬರ್ತೀನಿ ಅಂತ ಹೋದವಳು ಇನ್ನೂ ಬಂದೇ ಇಲ್ಲ ನೋಡಿ. ಅವಳು ಸೀಮಂತಕ್ಕೆ ಇಲ್ಲೆಲ್ಲ ನಾವು ತಯಾರಿ ಮಾಡ್ಕೋಬೇಕು. ಅವಳನ್ನ ಸ್ವಲ್ಪ ಬೇಗ ಬರಕ್ಕೆ ಹೇಳಿ. ಇನ್ನೊಂದು 2 ದಿವಸ ಅಮ್ಮ, ಕಳಿಸ್ಕೊಟ್ಬಿಡ್ತೀನಿ. ರಾಧಿಕಾ ಬಂದ ತಕ್ಷಣ ನಿಮಗೆ ಫೋನ್ ಮಾಡಿಸ್ತೀನಿ. ದೇವ್ಕಿ, ಆದಷ್ಟು ಬೇಗ ನೀವೆಲ್ಲ ಇಲ್ಲಿಗೆ ಬರಬೇಕು. ನಿಮ್ಮ ಕಣ್ಮುಂದೆನೆ ನಿಮ್ಮ ಮಗಳ ಸೀಮಂತ ಭರ್ಜರಿಯಾಗಿ ನಡೆಯುತ್ತೆ, ಸರಿನಾ? ಸರಿಮಾ, ಹಾಗೆ ಆಗ್ಲಿ. ನಿಂತ್ಕೋ ದೇವ್ಕಿ. ನಿನ್ನ ಬಾಯಿನಲ್ಲಿ ಸುಳ್ಳು ಎಷ್ಟು ಚೆನ್ನಾಗಿ ಬರುತ್ತೋ. ರಾಧಿಕಾ ದೇವಸ್ಥಾನಕ್ಕೆ ಹೋಗಿದ್ದಾಳ? ರಾಧಿಕನ್ ಪರವಾಗಿ ನಿಲ್ಲೋ ಹಾಗೆ ವಿಶಾಖನ್ ಪರವಾಗಿ ಯಾಕೆ ನಿಲ್ಲ ನೀನು? ಅವಳು ಬಾಳನ್ನ ಎಷ್ಟು ಹಾಳು ಮಾಡಿದ್ಲು, ನೀವು ಕೂಡ ಅಷ್ಟೇ ಮಾಡಿದೀರಾ. ಸಾಕು ಸುಮ್ನಿರಿ ಅತ್ತೆ. ರಾಧಿಕನ್ ಬಾಳ್ ಹಾಳಾಗೋದಕ್ಕೆ ನೀವೆಷ್ಟು ಕಾರಣನೋ, ವಿಶಾಖನ್ ಬದುಕು ಹಾಳಾಗೋದಕ್ಕೆ ನೀವು ಅದಕ್ಕಿಂತ ಹೆಚ್ಚು ಕಾರಣ. ಅವಳು ತಪ್ಪು ಮಾಡಿದಾಗ ಅವಳಿಗೆ ಬೈದು ಬುದ್ಧಿ ಹೇಳ್ದೆ ಅವಳನ್ನ ಬಹಿಸ್ಕೊಂಡು ಬಂದ್ರಲ್ಲ, ಅದಕ್ಕೆ ನನ್ನ 2 ಮಕ್ಳಿಗೆ ಇವತ್ತು ಈ ಸ್ಥಿತಿ ಬಂದಿರೋದು. ದೇವ್ಕಿ, ನಾನು ಮಾತಾಡ್ತಿರೋದು ವಿಶಾಖನ್ ಬಗ್ಗೆ. ನಾನು ನನ್ನ 2 ಮಕ್ಳ ಬಗ್ಗೆ ಮಾತಾಡ್ತಿದ್ದೀನಿ ಅತ್ತೆ. ವಿಶಾಖ ನನಗೆ ಹೇಗ್ ಮಗಳು, ರಾಧಿಕಾನು ನನಗೆ ಹಾಗೆ ಮಗಳು. ಅವಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಗಿರೋ ತಪ್ಪುಗಳನ್ನ ಸರಿ ಮಾಡ್ಬೇಕು ಅಂತ ರಾಧಿಕಾ ಇದ್ದಾಳೆ. ಅವಳಿಗೆ ನಾನು ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಆದ್ರೆ ವಿಶಾಖನ್ ಬದುಕು ಹಾಳಾಗ್ತಿದೆಯಲ್ಲೇ? ಅದು ಆಗಿದ್ದು ನಿಮ್ಮಿಂದಾನೇ, ಅದಕ್ಕೂ ನೀವೇ ಕಾರಣ. ನಾಳೆ ವಿಶಾಖ ಏನಾದ್ರೂ ಬೀದಿಲ್ ನಿಂತ್ರೆ ಅದಕ್ಕೂ ನೀವೇ ಕಾರಣ ಆಗ್ತೀರಿ ಅತ್ತೆ. ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಮಗು ತರ ಆಗ್ತಾನೆ ಅನ್ನೋದನ್ನ ನಾನು ಕೇಳಿದ್ದೆ. ಆದ್ರೆ ನೀವು ಮೃಗ ಆಗ್ತಿದ್ದೀರಿ. ಇನ್ನು ಮೇಲಿದ್ದ ಪ್ರೀತಿ, ಅಭಿಮಾನ, ವಿಶ್ವಾಸ ಎಲ್ಲ ಯಾವಾಗಲೂ ಸತ್ತೋಯ್ತು ನನಗೆ. ನೋಡ್ತಾ ಇರಿ, ನೀವು ಮಾಡಿರೋ ಎಲ್ಲ ತಪ್ಪುಗಳನ್ನ ರಾಧಿಕಾ ಸರಿ ಮಾಡೇ ಮಾಡ್ತಾಳೆ. ಆ ಕೆಲಸ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ವಿಶಾಖನ್ಗೆ ರಾಧಿಕಾ ಸಹ ಏನು ಬೇಕಾಗಿಲ್ಲ. ಅತ್ತೆ, ಇನ್ನೊಂದ್ಸಲ ಏನಾದ್ರೂ ನೀವು ರಾಧಿಕನ್ ತೊಂದರೆ ಕೊಡಕ್ ಹೊರಟ್ರಿ ನಾನು ಖಂಡಿತ ಸುಮ್ನೆ ಇರಲ್ಲ. ಇದುವರೆಗೂ ನೀವು ಅವಳಿಗೆ ಕಾಟ ಕೊಟ್ಟಿರೋದು ಸಾಕು. ದಯವಿಟ್ಟು ಸುಮ್ನೆ ಇದ್ಬಿಡಿ. ಏನಿದು? ಯಾತಕ್ಕೆ ಹೀಗೆ ಕೂಗಾಡ್ತಾ ಇದ್ಯಾ ಮನೆಯಲ್ಲಿ? ಏನಾಯ್ತು ಅಮ್ಮ? ಏನಾಯ್ತು ನೀವಾದ್ರೂ ಹೇಳಿ. ನಿನ್ ಹೆಂಡತಿನೇ ಕೇಳ್ಕೊ. ಒಟ್ಟಲ್ಲಿ ನಿಮ್ಮಿಬ್ಬರಿಗೂ ವಿಶಾಖ ಸಾಯ್ಬೇಕು, ಆಗ್ಲೇ ನೆಮ್ಮದಿ ಅಲ್ವಾ? ದೇವ್ಕಿ, ನೀವು ಕೈಕಾಲು ತೊಳ್ಕೊಂಡು ಬನ್ನಿ. ವಿಕ್ರಮ್, ನನಗೆ ನೀನ್ ಬೇರೆ ಅಲ್ಲ, ಶಾಂತನು ಬೇರೆ ಅಲ್ಲ. ಅದೇ ಕಾರಣಕ್ಕೆ ನಿನ್ನನ್ನ ಜೈಲಿಂದ ಬಿಡಿಸ್ಕೊಂಬಂದಿದ್ದು. ಇನ್ ಮುಂದೆ ಶಾಂತನಿಗೆ ಸಹಾಯ ಮಾಡಿಕೊಂಡು ಇಲ್ಲೇ ಇದ್ಬಿಡು. ಸರಿ ಅಮ್ಮ, ಹಾಗೆ ಆಗಲಿ. ಅಂದಹಾಗೆ ವಿಶಾಖ ಹೇಗಿದ್ದಾಳೆ ನೋಡ್ಬೇಕಾಗಿ. ಯಾಕೆ, ಏನಾಯ್ತು? ವಿಶಾಖ ಮೇಲಿನ ವ್ಯಾಮೋಹ ಇನ್ನೂ ಹೋಗಿಲ್ವಾ ವಿಕ್ರಮ್? ಅವಳು ನಿನಗೆ ಲಾಯಕ್ಕಿಲ್ದಿರೋ ಹುಡುಗಿ, ಧರ್ಮಾಧಿಕಾರಿ ಹೆಂಡತಿ ನಾನೇ ಅಂತ ಅಧಿಕಾರ ಚಲಾಯಿಸಕ್ ನೋಡ್ತಾ ಇದ್ದಾಳೆ. ಇಷ್ಟು ದಿನ ಜೈಲಲ್ಲಿ ಇದೆಯಲ್ಲ, ಒಂದ್ಸಲಿನಾದ್ರೂ ನಿನ್ ಭೇಟಿ ಮಾಡಕ್ ಬಂದ್ಲ ಅವಳು? ಅಷ್ಟೇ ಅಲ್ಲ, ತಾನು ಒಂದು ಹೆಣ್ಣು ಅನ್ನೋದನ್ನು ಮರೆತು ಆ ಮನೆಯಿಂದ ಹೊರಗೋಗ್ಬೇಕು ಅಂದ್ರೆ ವಿಶ್ವದಿಂದ ಒಂದು ಮಗು ಬೇಕು ಅಂತ ಬೇರೆ ಬೇರೆ ಇಟ್ಟಿದ್ದಾಳೆ. ಅವಳು ನಿನಗ್ ಸರಿಯಾದ ಹುಡುಗಿ ಅಲ್ಲ. ನನ್ನ ದೃಷ್ಟಿನಲ್ಲಿ ಅವಳು ಮೃಗದ ತರ. ಅವಳು ನಿನ್ ಮರ್ತ್ಬಿಡು. ಆದ್ರೆ ನನಗೆ ಮಗು ಆಗೋದ್ರಲ್ಲಿತ್ತು. ಆ ಮಗು ಏನಾಯ್ತು? ನಿನಗಿದ್ದ ಮಗುವಿನ ಮೇಲಿನ ಪ್ರೀತಿ ಅವಳಿಗೂ ಇದ್ದಿದ್ರೆ ಆ ಮಗು ಈಗಾಗಲೇ ನಿನ್ನ ಹೆಗಲ ಮೇಲೆ ಇರ್ತಿತ್ತು ವಿಕ್ರಮ್.
ಮಗು ಬೇಡ ಅಂತ ಹೇಳಿ ತೆಗೆಸ್ಬಿಟ್ಲು. ನೋಡು ವಿಕ್ರಮ್, ಧರ್ಮಾಧಿಕಾರಿ ಕುಟುಂಬದಿಂದ ನಿನಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ. ಆದ ಅನ್ಯಾಯನ ಸರಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಅದಕ್ಕೆ ನೀನು ಸಹಾಯ ಮಾಡಬೇಕು. ಏನಂತೀಯ? ಶಾಂತನನ್ನ ಹೇಗೆ ಹೇಳ್ತಾರೋ ಹಾಗೆ ನಡ್ಕೋತೀನಿ. ಎಲ್ಲೋ ಇದ್ದ ನನ್ನ ಇಲ್ಲಿ ಕರ್ಕೊಂಬಂದು ನನಗೆ ಆಶ್ರಯ ಕೊಟ್ಟಿದ್ದಾರೆ. ಈ ಋಣ ನಾನು ತೀರಿಸ್ತೀನಿ. ಶಾಂತನನ್ನ ಹೇಳಿದಾಗೆ ನಾನು ಕೇಳ್ತೀನಿ. ನಿನ್ ವಿಶಾಖ ಬಂದಿದ್ದಾಳೆ ವಿಕ್ರಮ್, ನೋಡ್ತೀಯಾ ಇಲ್ಲ ಮನೆಯಲ್ಲಿ ನಿಂತ್ಕೊಂಡು ಅವಳು ಏನ್ ಮಾತಾಡ್ತಾಳೆ ಅಂತ ಕೇಳಿಸ್ಕೋತೀಯ? ಅಮ್ಮ, ನೀವು ಹೋಗಿ ಬಾಗಿಲು ತೆಗೀರಿ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಶಾಂತನು ಅವ್ರನ್ನ ನೋಡ್ಬೇಕಾಗಿತ್ತು. ಇದಾನೆ ಬಾ. ಶಾಂತನು, ಶಾಂತನು, ಅಮ್ಮ ನೋಡಿ ಯಾರು ಬಂದಿದ್ದಾರೆ ಅಂತ. ಬಂದೆ. ವಿಶಾಖ, ನೀವೇನಿಲ್ಲಿ? ಅಲ್ಲ, ನೀವ್ಯಾಕೆ ಬರಕ್ ಹೋದ್ರಿ? ನಾನೇ ಮನೆಗೆ ಬರೋನಿದ್ದೆ. ಕೂತ್ಕೊಳ್ಳಿ. ಪರವಾಗಿಲ್ಲ ಶಾಂತನು. ಶಾಂತನು, ತುಂಬಾ ದೊಡ್ಡ ಅನಾಹುತ ಆಗ್ತಿದೆ ಅಂತ ಅನಿಸ್ತಿದೆ. ಆ ರಾಧಿಕಾ ವಿಕ್ರಮ್ನ ಹುಡುಕೊಂಡು ಹೋಗಿದ್ದಾಳಂತೆ. ಹೌದಾ? ಅಲ್ಲ ವಿಶಾಖ, ರಾಧಿಕಾ ವಿಕ್ರಮ್ನ ಹುಡ್ಕೊಂಡು ಹೋಗಿರೋದಕ್ಕೂ ನೀವು ಗಾಬರಿ ಆಗಿರೋದಕ್ಕೂ ಏನ್ ಸಂಬಂಧ? ಅಲ್ಲ ಶಾಂತನು, ರಾಧಿಕಾ ಕ್ರಿಮಿನಲ್ ವಿಕ್ರಮ್ನ ಮೀಟ್ ಮಾಡಿ ನಮ್ಮ ಮನೆ ಮುಂದೆ ಕರ್ಕೊಂಡು ಬಂದು ನಿಲ್ಸಿದ್ರೆ ನಾನೇನ್ ಮಾಡ್ಲಿ? ಈಗಾಗ್ಲೇ ನನ್ನ ವಿರುದ್ಧ ಸಾಕಷ್ಟು ಸಾಕ್ಷಿನ ಒಟ್ಟು ಮಾಡಿದೀನಿ ಅಂತ ಹೇಳ್ತಾ ಇದ್ದಾಳೆ. ಅದ್ರ ಜೊತೆ ಈ ವಿಕ್ರಮ್ ಸೇರ್ಕೊಂಡ್ರೆ ನನ್ಗೆ ಆ ಮನೇಲಿ ನೆಲೆನೇ ಇಲ್ದಂಗಾಗತ್ತೆ. ಪ್ಲೀಸ್ ಶಾಂತನು, ನನ್ಗೇನಾದ್ರೂ ಸಹಾಯ ಮಾಡಿ. ವಿಕ್ರಮ್ ಅಷ್ಟೊಂದು ಕೆಟ್ಟವನ ವಿಶಾಖ? ತುಂಬಾ ದೊಡ್ಡ ಕ್ರಿಮಿನಲ್ ಅವನು. ನನ್ಗೆ ಅವನ ಜೊತೆ ಹೋಗೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಅವನ ಜೊತೆ ಬದುಕೋದ್ಕಿಂತ ಸಾಯೋದೇ ಒಳ್ಳೇದು. ಶಾಂತನು, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಪಾಪ ವಿಶಾಖ ತುಂಬ ಒಳ್ಳೆ ಹುಡುಗಿ, ಅವಳಿಗೆ ಅನ್ಯಾಯ ಆಗಬಾರ್ದು. ನಿನ್ನ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗತ್ತೋ ಮಾಡು. ನಾನು ಬೇಗ ಬರ್ತೀನಮ್ಮ ವಿಶಾಖ. ಶಾಂತನು, ಇಲ್ಲಿವರೆಗೂ ನೀವು ನನಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಆ ವಿಕ್ರಮ್ ಪರ್ಮನೆಂಟ್ ಆಗಿ ಜೈಲಿಂದ ಆಚೆ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಪ್ಲೀಸ್. ಅವನ್ ಜೈಲಿಂದ ಬರೋದಕ್ಕೆ ಸಾಧ್ಯ ಇಲ್ಲ ವಿಶಾಖ. ಆ ವ್ಯವಸ್ಥೆ ನಾನು ಮಾಡ್ತೀನಿ. ಡೋಂಟ್ ವರಿ. ರಾಧಿಕಾಗೆ ಹೆದರೋ ಅಗತ್ಯ ಇಲ್ವೇ ಇಲ್ಲ. ನೀವಿನ್ ಹೊರಡಿ. ಶಾಂತನು, ನಾನು ನಿಮ್ಮನ್ನೇ ನಂಬಿದ್ದೀನಿ. ನಂಬುದವ್ರನ್ನ ಯಾವತ್ತು ಕಾಯೋನಿಗೆ ಶಾಂತನು ಅಂತ ಹೆಸರು. ನನ್ನ ಹೆಸರಿನ ಅರ್ಥನೇ ರಕ್ಷಕ ಅಂತ. ಧೈರ್ಯವಾಗಿರಿ, ಹೋಗಿ ಬನ್ನಿ. ಹೊರಡಿ.
ನೋಡಿದ್ಯಲ್ಲ ವಿಕ್ರಮ್, ನಿನ್ನ ಪ್ರೇಯಸಿ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ. ಒಂದು ನಿಮಿಷ ಬೋಲ್ ಭಯ್ಯ. ವಿಕ್ರಮ್ನ ಜೈಲಿಂದ ಬಿಡಿಸಿ ನನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಸೋ ನಿನ್ನ ಪ್ರಯತ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡೇನೆ. ಅದು ಕನ್ಸಿನ ಮಾತು. ಅವನು ಸಾಯೋವರೆಗೂ ಜೈಲಲ್ಲೇ ಕೊಳೆಯೋ ಹಾಗೆ ನಾನ್ ಮಾಡ್ತೀನಿ. ನನ್ನನ್ನ ಮನೆಯಿಂದ ಆಚೆ ಹಾಕೋ ನಿನ್ನ ಪ್ಲಾನ್ ಕೈಗೂಡದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ ಕಣೆ. ವಿಶಾಖ, ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ ಒಳ್ಳೇದಕ್ಕೋಸ್ಕರನೇ. ಮುಚ್ಚೆ ಬಾಯ್. ನೀನು ಮಾಡಿದ್ದನ್ನ ನೀನು ಅನುಭವಿಸ್ತೀಯ. ಅದ್ ಯಾವ ಸಾಕ್ಷಿನ ಕರ್ಕೊಂಡ್ ಬಂದು ನನ್ ಮುಂದೆ ನಿಲ್ಲಿಸ್ತೀಯೋ ತಗೊಂಡ್ ಬಾ, ನಾನು ಕಾಯ್ತಾ ಇರ್ತೀನಿ. ಶಾಂತನವ್ರೆ, ಶಾಂತನವ್ರೆ, ಇಲ್ಲೇ ಇದ್ದೀನಿ ರಾಧಿಕಾ ಅವರೇ. ಏನಿಲ್ಲಿ ಮನೆಯಲ್ಲಿ ನೀವು ಮಧುರಾಪುರಕ್ಕೆ ಹೋಗಿದ್ದೀರಿ ಅಂತ ಹೇಳಿದ್ರು. ರಾಧಿಕಾ ಅವರೇ, ನೀವು ನಮ್ಮ ಮನೆ ಬಂದಿದ್ದು ದೇವತೆ ಬಂದಾಗಾಯ್ತು. ಏನ್ ವಿಷಯ? ಬನ್ನಿ ಕೂತ್ಕೊಳ್ಳಿ. ರಾಧಿಕಾ ಅವರು ಯಾರನ್ನ ಹುಡುಕ್ತಿರೋ ಆಗಿದೆ. ಈ ಮನೆಯಲ್ಲಿ ನಾನು ಅಮ್ಮ ಇಬ್ಬರೇ ಇರೋದು. ಈಗ ಅವರಿಲ್ಲ, ಹೊರಗೋಗಿದ್ದಾರೆ. ಜಾಮೀನು ಕೊಟ್ಟು ಬಿಡ್ಸ್ಕೊಂಡು ಹೋದ ವ್ಯಕ್ತಿ ಹೆಸರು ಶಾಂತನು ಅಂತ. ರಾಧಿಕಾ, ಯಾಕೆ ಹುಷಾರಿಲ್ವಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಈ ಸಮಯದಲ್ಲಿ ನೀವು ಆಯಾಸ ಮಾಡ್ಕೋಬಾರ್ದು. ಇದು ತುಂಬಾ ಸೂಕ್ಷ್ಮವಾದ ಸಮಯ. ಹೀಗೆ ಒಬ್ಬೊಬ್ರು ಕೂಡ ಓಡಾಡಬಾರ್ದು. ಶಾಂತನವ್ರೆ, ನನಗೆ ವಿಕ್ರಮ್ ಅನ್ನೋನ್ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಅವನ್ನ ಹುಡ್ಕೊಂಡು ಜೈಲಿಗೆ ಹೋಗಿದ್ದೆ. ಅಲ್ಲಿ ಅವನನ್ನ ಶಾಂತನು ಅನ್ನೋರು ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋದ್ರು ಅಂತ ಹೇಳಿದ್ರು. ಅದಕ್ಕೆ ನೀವೇ ಅಂದ್ಕೊಂಡು ಇಲ್ಲಿಗೆ ಬಂದೆ. ವಿಕ್ರಮ್ ಅಂತ ಆ ಹೆಸರನ್ನ ಇದೇ ಮೊದಲನೇ ಸರಿ ಕೇಳ್ತಿರೋದು ನಾನು. ಜೈಲಲ್ಲಿ ಶಾಂತನು ಅಂದ್ರ? ಹಾಗಾದ್ರೆ ನಾನಲ್ಲ ಬಿಡಿ, ಬೇರೆ ಯಾರೋ ಇರಬಹುದು. ಹಾ, ನಾನು ಹಾಗೆ ಅನ್ಕೊಂಡೆ. ನೀವ್ಯಾಕೆ ಅವನಿಗೆ ಜಾಮೀನು ಕೊಟ್ಟು ಬಿಡಿಸ್ತೀರಾ? ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ, ಕ್ಷಮಿಸ್ಬಿಡಿ ಶಾಂತನವ್ರೆ. ಪರವಾಗಿಲ್ಲ ರಾಧಿಕಾ. ಸರಿ, ನಾನಿನ್ ಬರ್ತೀನಿ. ಬನ್ನಿ, ಮನೆಯವ್ರಿಗೆ ಬಿಡ್ತೀನಿ. ಬೇಡ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ರೀ, ಎಸ್ ಸರಿ ನಿಮ್ಗೆ ಹೇಳೋದು? ಪದೇ ಪದೇ ಅದನ್ನೇ ಹೇಳಕ್ಕಾಗಲ್ಲ ನಮ್ಮ ಕೈಲಿ.
ಗೊತ್ತಾಗಲ್ವಾ? ಅದನ್ನೇ ಮಾತಾಡ್ತೀರ ಮತ್ತೆ? ಯಾಕೆ ರಾಧಿಕಾ, ಏನಾಯ್ತು? ನಾನು ನಿಮ್ಮನ್ನ ಮನೆ ತನಕ ಬಿಟ್ಟು ಬರಲ್ಲ ಅಥವಾ ಡ್ರೈವರ್ಗೆ ಮನೆಯವ್ರಿಗೆ ಬಿಡಕ್ಕೆ ಹೇಳ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಇವನು ವಿಕ್ರಮ್, ಇವನೇ ವಿಕ್ರಮ್. ಮತ್ತೆ ನಿಮ್ಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗ ಇವನು ಇಲ್ಲಿಗೆ ಹೇಗೆ ಬಂದ? ಇವನು ನೀವು ವಿಕ್ರಮ್ ಅಂತ ಕರೀತೀರಾ? ಇವನು ವಿಕ್ರಮ್ ಅಲ್ಲ ರೀ, ವಿಕ್ಕಿ ಅಂತ. ರಾಧಿಕಾ, ಇವ್ ನಿಮ್ಗೆ ಹೇಗೆ ಗೊತ್ತು? ನಾನು ಇವನನ್ನ ಹುಡ್ಕೊಂಡೆ ಈ ಮನೆಗೆ ಬಂದಿದ್ದು. ವಿಕ್ರಮ್, ನೀವು ನನ್ನ ಜೊತೆ ಇವಾಗ ಬರ್ತೀರಾ ಅಲ್ವಾ? ನನಗೆ ಗೊತ್ತು ನಿಮ್ಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ. ನೀವು ವಿಶಾಖನ್ನ ತುಂಬಾ ಇಷ್ಟಪಡ್ತಾ ಇದ್ರಿ. ಆದ್ರೆ ಅವತ್ತು ನಿಮ್ಮನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡೋದಕ್ಕೆ ನಾನೇ ಕಾರಣ. ವಿಶಾಖನ್ನ ನಿಮ್ಮಿಂದ ದೂರ ಮಾಡಿದ್ದು ನಾನು. ಹೋಲ್ಡ್ ಆನ್. ಯಾರ್ರಿ ನೀವು? ಯಾರತ್ತೋ ಗೊತ್ತಾಗ್ಲಿಲ್ಲ. ವಿಕ್ರಮ್, ನಾನು ರಾಧಿಕಾ, ವಿಶಾಖನ್ ತಂಗಿ. ವಿಶಾಖ? ಅದ್ಯಾರು? ವಿಕ್ರಮ್, ವಿಶಾಖ ನಿಮ್ಮನ್ನ ಪ್ರೀತಿಸ್ತಾ ಇದ್ದಿದ್ ಹುಡುಗಿ. ನೀವು ಅವಳನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರಿ. ಪ್ರೀತಿ, ಮದುವೆ, ವಾಟ್ಸ್ ರಾಂಗ್ ವಿತ್ ಯು? ಯಾರಿದು? ಏನೋ ಮಾತಾಡ್ತಿದ್ದಾರೆ. ವಿಶಾಖ, ಮದುವೆ, ಪ್ರೀತಿ, ಏನಿದೆಲ್ಲ? ಅಂದ್ರೆ ಇವ್ರು ಯಾರು ಅಂತ ನಿನಗೆ ಗೊತ್ತಿಲ್ವಾ ವಿಕ್ಕಿ? ಅಣ್ಣ, ನಾನು ಇವ್ರು ನೋಡ್ತಾ ಇರೋದು ಇದೇ ಮೊದಲು. ಸುಳ್ಳು ಹೇಳ್ತಾ ಇದ್ದೀರಾ ವಿಕ್ರಮ್ ನೀವು. ನಾನು ಅವತ್ತು ವಿಶಾಖನ್ ಜೀವನದಿಂದ ನೀವು ದೂರ ಹೋಗಿ ಅಂತ ಹೇಳಕ್ ಬಂದಿದ್ದೆ. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ನೆನ್ಪಿಲ್ವಾ ನಿಮ್ಗೆ? ಅಣ್ಣ ಪ್ಲೀಸ್, ನನ್ನ ಕೈಯಿಂದ ಆಕ್ಟ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ನಾನು ನಿಂತರ ಒಳ್ಳೆ ನಟ ಅಲ್ಲ. ನನ್ನೇ ಇಲ್ಲಿಗೆ ಬಿಟ್ಬಿಡು. ಪ್ಲೀಸ್ ಸ್ಟಾಪ್ ಇಟ್. ಹೇಳ್ರಿ ರಾಧಿಕಾ, ನನ್ನಿಂದೇನಾಗಬೇಕಿತ್ತು? ನನಗೆ ಗೊತ್ತು ನೀವು ಯಾಕೆ ನನ್ನ ಹುಡುಕ್ತಾ ಇದ್ದೀರಾ ಅಂತ. ನಾನ್ ನಿಮ್ ಜೊತೆ ಬಂದ್ರೆ ವಿಶಾಖನ ಮನೆಯಿಂದ ಹೊರಗಾಕೋಕೆ ಸಹಾಯ ಆಗುತ್ತೆ ಅಂತ ಅಲ್ವಾ? ಎಲ್ರ ಮುಂದೆ ವಿಶಾಖ ನನ್ನ ಮಗುವಿನ ತಾಯಿಯಾಗಿದ್ಲು ಅಂತ ಗೊತ್ತಾದ್ರೆ ಅದಕ್ಕೆ ನಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಲ್ವಾ? ಅಲ್ಲ ವಿಕ್ರಮ್, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು?
ನೀವು ನನ್ನ ಜೊತೆ ಬರ್ತೀರಾ? ಮನೆಯಲ್ಲಿ ಎಲ್ರ ಎದುರುಗಡೆ ಎಲ್ಲ ವಿಷಯನೂ ಹೇಳ್ತೀರಾ? ಅದರಿಂದ ಎಲ್ರಿಗೂ ನೆಮ್ಮದಿ ಸಿಗುತ್ತೆ ವಿಕ್ರಮ್. ದಯವಿಟ್ಟು ದಯವಿಟ್ಟು ನನ್ನ ಜೊತೆ ಬನ್ನಿ. ದಯವಿಟ್ಟು ಕ್ಷಮಿಸಿ ರಾಧಿಕಾ, ನಂಗೆ ನೀವೂ ಗೊತ್ತಿಲ್ಲ, ವಿಶಾಖನೂ ಗೊತ್ತಿಲ್ಲ ಅನ್ಕೊಂಡು ಸುಮ್ಮನೆ ಎದ್ಬಿಡ್ತೀನಿ. ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ. ಇಲ್ಲ ವಿಕ್ರಮ್, ನೀವು ಬರಲೇಬೇಕು. ಎಲ್ರೆದ್ರಿಗೆ ನಿಜ ಹೇಳಲೇಬೇಕು. ದಯವಿಟ್ಟು ಬನ್ನಿ. ಶಾಂತನು ಅಣ್ಣ ಯಾವಾಗ ಬಂದು ನಿಜ ಹೇಳು ಅಂತಾರೋ ಅವತ್ತು ಬಂದು ನಾನು ನಿಜ ಹೇಳ್ತೀನಿ. ನಾನು ಶಾಂತನು ಹುಡುಗ ಅನ್ನೋದನ್ನ ಮರಿಬೇಡಿ. ಹೌದು ರಾಧಿಕಾ, ವಿಕ್ಕಿ ಹೇಳ್ತಾ ಇರೋದು ನಿಜ. ನಾನು ಹೇಗೆ ಹೇಳ್ತೀನೋ ಅವನು ಹಾಗೆ ಮಾಡ್ತಾನೆ.